ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ನೀವೆಲ್ಲಿದ್ದೀರಿ? ಆ ದೇವಸ್ಥಾನದಲ್ಲಿ ಯಾವ ರೀತಿ ಸಿದ್ಧತೆಗಳು ನಾಳಿನ ಚಂದ್ರಗ್ರಹಣಕ್ಕೆ ನಡೀತಾ ಇದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಓಂ ಪ್ರಕಾಶ್. ಅಶ್ವಿನಿ, ಶತಮಾನದ ಚಂದ್ರಗ್ರಹಣ, ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ನಾಳೆ ಹುಣ್ಣಿಮೆಯ ದಿನದಂದು ಸಂಭವಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಹಲವು ದೇವಸ್ಥಾನಗಳು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿರುವಂಥದ್ದು. ಅಂದರೆ ನಾಳೆ ಏನು ಈ ಒಂದು ಖಗ್ರಾಸ ಚಂದ್ರಗ್ರಹಣ ಸಂಭವಿಸುತ್ತೆ ಅಂಥ ಸಂದರ್ಭದಲ್ಲಿ ಆ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಾಗಿ ಅದನ್ನು ಅಂದರೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ಈಗ ಸದ್ಯದ ಮಟ್ಟಿಗೆ ಅಂದರೆ ದೇವಸ್ಥಾನದಲ್ಲಿ ಇವತ್ತು ಶನಿವಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಭಕ್ತರು ಕೂಡ ಬಂದು ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡೆದುಕೊಂಡು ತೆರಳುತ್ತಾ ಇರುವಂಥದ್ದು. ಇನ್ನು ನಾಳೆ ಖಗ್ರಾಸ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಭಕ್ತರಿಗೆ ಬೆಳಗ್ಗೆಯಿಂದಲೂ ಕೂಡ ಮಧ್ಯಾಹ್ನದವರೆಗೂ ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನು ಅವರಿಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಸಂಜೆ 5 ಗಂಟೆಯಿಂದ ಅಂದರೆ ಕೆಲ ಕಾಲ ಏನು ಅವರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಭಾರತದಲ್ಲಿ 9:57ಕ್ಕೆ ಈ ಒಂದು ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ದೇವಸ್ಥಾನ ಅಂದರೆ ಕ್ಲೋಸ್ ಆಗಿರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಇನ್ನು ನಾಳೆಯ ಗ್ರಹಣ ಸಂದರ್ಭದಲ್ಲಿ ಮತ್ತು ಗ್ರಹಣದ ನಂತರ ಯಾವ ರೀತಿಯಾದಂಥ ಕಾರ್ಯಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಇದ್ದಾರೆ. ಸೊ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಾಳೆ ಈ ಶತಮಾನದ ಒಂದು ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಇರುವಂಥದ್ದು. ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಅಂದರೆ ಈಗ ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತ? ನಾಳಿನ ದಿನ ಖಗ್ರಾಸ ಚಂದ್ರಗ್ರಹಣ ಇರೋದರಿಂದ ನಾಳೆ 9 ಗಂಟೆ ತನಕ ಪೂಜಾ ಎಲ್ಲ ಆರತಿ ಪೂಜಾ ಪಂಚಾಮೃತ ಅಭಿಷೇಕ 9 ಗಂಟೆ ತನಕ ಇರುತ್ತೆ. ಅದಾದ ನಂತರ ಏನೂ ಇರೋದಿಲ್ಲ. ಆದರೆ 12 ಗಂಟೆಲಿಂದ ವೇದ ಪ್ರಾರಂಭ ಆಗೋದ್ರಿಂದ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರಾತ್ರಿ 9:57 ನಿಮಿಷದಿಂದ ಮತ್ತೆ ಬೆಳಗ್ಗೆ ಮರುದಿನ ಬೆಳಗ್ಗೆ 1 ಗಂಟೆ 30 ನಿಮಿಷದವರೆಗೂ ಗ್ರಹಣ ಇರುವುದರಿಂದ ಅಂದರೆ 3 ಗಂಟೆ 26 ನಿಮಿಷದವರೆಗೂ ಈ ದೊಡ್ಡ ಗ್ರಹಣ ಇರೋದರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮರುದಿನ ಬೆಳಗ್ಗೆ ಹುಣ್ಣಿಮೆ ಮರುದಿನ ಅಂದರೆ ಸೋಮವಾರ ದಿನ ಅವತ್ತಿನ ದಿನ ಎಲ್ಲ ಗ್ರಹಣ ಇದ್ದಿದ್ದರ ಸಂಬಂಧ ನಾವು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಗಣಪತಿದು ಪೂಜೆ, ನವಗ್ರಹ ಪೂಜೆ, ಹನುಮಾನ್ ದೇವರ ಪೂಜೆ ಎಲ್ಲ ಪೂಜೆಗಳನ್ನು ಮಾಡಿ ಬಂದ ಭಕ್ತಾದಿಗಳಿಗೆ ಸಮೇತವಾಗಿ ಅವರಿಗೆ ದರ್ಶನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ಈ ಗ್ರಹಣ ಸಂದರ್ಭದಲ್ಲಿ ಇದು ಕೆಲವೊಂದಷ್ಟು ಏನು ವಿಚಾರ ಮಾಡಬೇಕು ಮಾಡಬಾರ್ದು ಅನ್ನೋಂಥದ್ದು ಕೂಡ ಇರುವಂಥದ್ದು. ಸೊ ಈಗ ಗ್ರಹಣ ಸಂದರ್ಭದಲ್ಲಿ ಇಲ್ಲಿ ಅಂದರೆ ಕ್ಲೋಸ್ ಆಗಿರುತ್ತಾ ದೇವಸ್ಥಾನ ಹೇಗೆ? ರಾತ್ರಿ ಗ್ರಹಣ ಹಿಡಿದ ವೇಳೆ ಟೈಮ್ನಲ್ಲಿ ಕ್ಲೋಸ್ ಆಗಿರುತ್ತೆ. ಇದೆ ಮಾರ್ನಿಂಗ್ ಎಲ್ಲ ನಾವು ತೆಗೆದು ಬಿಡ್ತೀವಿ. ಯಾಕಂದರೆ ನಮಗೂ ಶುದ್ಧತೆ ಮಾಡಿ ಮತ್ತು ಹನುಮಪ್ಪನ ಪೂಜೆ ಪುನಸ್ಕಾರ ಮಾಡೋದಿರ್ತದಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಅದು ಮಾಡಿ ಮುಂಜಾನೆ ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆ ತನಕ ಮತ್ತು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಆಗಿರುತ್ತೆ. ಈಗ ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ 7 ಗಂಟೆಗೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ಸೊ ಈಗ ನಾಳೆ ಗ್ರಹಣ ಮುಗಿದ ಮೇಲೆ ಅಂದರೆ ಸೋಮವಾರದ ದಿನ ಎಷ್ಟೊತ್ತಿಗೆ ಜನರಿಗೆ ದರ್ಶನಕ್ಕೆ ಅವಕಾಶ ವ್ಯವಸ್ಥೆ ಇರುತ್ತೆ? ಬೆಳಗ್ಗೆಯಿಂದ ಶುರು ಆಗುತ್ತೆ, 6 ಗಂಟೆಯಿಂದ ಶುರು ಆಗುತ್ತೆ. ನಿಮ್ಮ ಶುಚಿ ಕಾರ್ಯಗಳು ಶುಚಿ ಕಾರ್ಯಗಳನ್ನು ನಮ್ಮಲ್ಲಿ ಬೆಳಗ್ಗೆ ಜಲ್ದಿನೇ ಮಾಡಿಬಿಡ್ತಾರೆ. ಯಾಕಂತಂದ್ರೆ ನಮ್ಗೆ ಗ್ರಹಣ ಬಿಟ್ಟು ಕೂಡಲೇ ನಮ್ಮಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಶ್ವಿನಿ, ಇದು ಇಲ್ಲಿರುವಂಥ ಅರ್ಚಕರು ಹೇಳ್ತಾ ಇರುವಂಥದ್ದು ಅಂದರೆ ಯಾವಾಗ ಗ್ರಹಣ ಏನು ಇದೆ ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಅದಾದ ಬಳಿಕ ಗ್ರಹಣ ಮೋಕ್ಷ ಕಾಲ ಮುಗಿದ ನಂತರ ಅಂದರೆ ಸೋಮವಾರ ಬೆಳಗ್ಗೆ ಅಂದರೆ ನಸುಕಿನ ಜಾವ ಇಡೀ ದೇವಸ್ಥಾನವನ್ನು ಸಂಪೂರ್ಣವಾಗಿ ಶುಚಿಯನ್ನು ಮಾಡಿ ಮತ್ತೆ ಯಥಾ ರೀತಿಯಾಗಿ 7 ಗಂಟೆಗೆ ಭಕ್ತರಿಗೆ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಇರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ನೀವೆಲ್ಲಿದ್ದೀರಿ? ಆ ದೇವಸ್ಥಾನದಲ್ಲಿ ಯಾವ ರೀತಿ ಸಿದ್ಧತೆಗಳು ನಾಳಿನ ಚಂದ್ರಗ್ರಹಣಕ್ಕೆ ನಡೀತಾ ಇದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಓಂ ಪ್ರಕಾಶ್. ಅಶ್ವಿನಿ, ಶತಮಾನದ ಚಂದ್ರಗ್ರಹಣ, ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ನಾಳೆ ಹುಣ್ಣಿಮೆಯ ದಿನದಂದು ಸಂಭವಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಹಲವು ದೇವಸ್ಥಾನಗಳು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿರುವಂಥದ್ದು. ಅಂದರೆ ನಾಳೆ ಏನು ಈ ಒಂದು ಖಗ್ರಾಸ ಚಂದ್ರಗ್ರಹಣ ಸಂಭವಿಸುತ್ತೆ ಅಂಥ ಸಂದರ್ಭದಲ್ಲಿ ಆ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಾಗಿ ಅದನ್ನು ಅಂದರೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ಈಗ ಸದ್ಯದ ಮಟ್ಟಿಗೆ ಅಂದರೆ ದೇವಸ್ಥಾನದಲ್ಲಿ ಇವತ್ತು ಶನಿವಾರ
ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಭಕ್ತರು ಕೂಡ ಬಂದು ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡೆದುಕೊಂಡು ತೆರಳ್ತಾ ಇರುವಂಥದ್ದು. ಇನ್ನು ನಾಳೆ ಖಗ್ರಾಸ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಭಕ್ತರಿಗೆ ಬೆಳಗ್ಗೆಯಿಂದಲೂ ಕೂಡ ಮಧ್ಯಾಹ್ನದವರೆಗೂ ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನು ಅವರಿಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಸಂಜೆ 5 ಗಂಟೆಯಿಂದ ಅಂದರೆ ಕೆಲ ಕಾಲ ಏನು ಅವರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಭಾರತದಲ್ಲಿ 9:57ಕ್ಕೆ ಈ ಒಂದು ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ದೇವಸ್ಥಾನ ಅಂದರೆ ಕ್ಲೋಸ್ ಆಗಿರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಇನ್ನು ನಾಳೆಯ ಗ್ರಹಣ ಸಂದರ್ಭದಲ್ಲಿ ಮತ್ತು ಗ್ರಹಣದ ನಂತರ ಯಾವ ರೀತಿಯಾದಂಥ ಕಾರ್ಯಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಇದ್ದಾರೆ. ಸೊ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಾಳೆ ಈ ಶತಮಾನದ ಒಂದು ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಇರುವಂಥದ್ದು. ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಅಂದರೆ ಈಗ ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತ? ನಾಳಿನ ದಿನ ಖಗ್ರಾಸ ಚಂದ್ರಗ್ರಹಣ ಇರೋದರಿಂದ ನಾಳೆ 9 ಗಂಟೆ ತನಕ ಪೂಜಾ ಎಲ್ಲ ಆರತಿ ಪೂಜಾ ಪಂಚಾಮೃತ ಅಭಿಷೇಕ 9 ಗಂಟೆ ತನಕ ಇರುತ್ತೆ. ಅದಾದ ನಂತರ ಏನೂ ಇರೋದಿಲ್ಲ. ಆದರೆ 12 ಗಂಟೆಲಿಂದ ವೇದ ಪ್ರಾರಂಭ ಆಗೋದ್ರಿಂದ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರಾತ್ರಿ 9:57 ಮತ್ತೆ ಬೆಳಗ್ಗೆ ಮರುದಿನ ಬೆಳಗ್ಗೆ 1 ಗಂಟೆ 30 ನಿಮಿಷದವರೆಗೂ ಗ್ರಹಣ ಇರುವುದರಿಂದ ಅಂದರೆ 3 ಗಂಟೆ 26 ನಿಮಿಷದವರೆಗೂ ಈ ದೊಡ್ಡ ಗ್ರಹಣ ಇರೋದರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮರುದಿನ ಬೆಳಗ್ಗೆ ಹುಣ್ಣಿಮೆ ಮರುದಿನ ಅಂದರೆ ಸೋಮವಾರ ದಿನ ಅವತ್ತಿನ ದಿನ ಎಲ್ಲ ಗ್ರಹಣ ಇದ್ದಿದ್ದರ ಸಂಬಂಧ ನಾವು ಎಲ್ಲ ಕ್ಲೀನ್ ಮಾಡಿ ಗಣಪತಿದು ಪೂಜೆ, ನವಗ್ರಹ ಪೂಜೆ, ಹನುಮಾನ್ ದೇವರ ಪೂಜೆ ಎಲ್ಲ ಪೂಜೆಗಳನ್ನು ಮಾಡಿ ಬಂದ ಭಕ್ತಾದಿಗಳಿಗೆ ಸಮೇತವಾಗಿ ಅವರಿಗೆ ದರ್ಶನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ಈ ಗ್ರಹಣ ಸಂದರ್ಭದಲ್ಲಿ ಇದು ಕೆಲವೊಂದಷ್ಟು ಏನು ವಿಚಾರ ಮಾಡಬೇಕು ಮಾಡಬಾರ್ದು ಅನ್ನೋಂಥದ್ದು ಕೂಡ ಇರುವಂಥದ್ದು. ಸೊ ಈಗ ಗ್ರಹಣ ಸಂದರ್ಭದಲ್ಲಿ ಇಲ್ಲಿ ಅಂದರೆ ಕ್ಲೋಸ್ ಆಗಿರುತ್ತಾ ದೇವಸ್ಥಾನ ಹೇಗೆ? ರಾತ್ರಿ ಗ್ರಹಣ ಹಿಡಿದ ವೇಳೆ ಟೈಮ್ನಲ್ಲಿ ಕ್ಲೋಸ್ ಆಗಿರುತ್ತೆ. ಮಾರ್ನಿಂಗ್ ಎಲ್ಲ ನಾವು ತೆಗೆದು ಬಿಡ್ತೀವಿ. ಯಾಕಂದರೆ ನಮಗೂ ಶುದ್ಧತೆ ಮಾಡಿ ಮತ್ತು ಹನುಮಂತನ ಪೂಜೆ ಪುನಸ್ಕಾರ ಮಾಡೋದಿರ್ತದಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಅದು ಮಾಡಿ ಮುಂಜಾನೆ ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆ ತನಕ ಮತ್ತು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಆಗಿರುತ್ತೆ. ಈಗ ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ 7 ಗಂಟೆಗೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ಸೊ ಈಗ ನಾಳೆ ಗ್ರಹಣ ಮುಗಿದ ಮೇಲೆ ಅಂದರೆ ಸೋಮವಾರದ ದಿನ ಎಷ್ಟೊತ್ತಿಗೆ ಜನರಿಗೆ ದರ್ಶನಕ್ಕೆ ಅವಕಾಶ ವ್ಯವಸ್ಥೆ ಇರುತ್ತೆ? ಬೆಳಗ್ಗೆಯಿಂದ ಶುರು ಆಗುತ್ತೆ, 6 ಗಂಟೆಯಿಂದ ಶುರು ಆಗುತ್ತೆ. ನಿಮ್ಮ ಶುಚಿ ಕಾರ್ಯಗಳು ಶುಚಿ ಕಾರ್ಯಗಳನ್ನು ನಮ್ಮಲ್ಲಿ ಬೆಳಗ್ಗೆ ಜಲ್ದಿನೇ ಮಾಡಿಬಿಡ್ತಾರೆ. ಯಾಕಂತಂದ್ರೆ ನಮ್ಗೆ ಗ್ರಹಣ ಬಿಟ್ಟ ಕೂಡಲೇ ನಮ್ಮಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಶ್ವಿನಿ, ಇದು ಇಲ್ಲಿರುವಂಥ ಅರ್ಚಕರು ಹೇಳ್ತಾ ಇರುವಂಥದ್ದು ಅಂದರೆ ಯಾವಾಗ ಗ್ರಹಣ ಏನು ಇದೆ, ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಅದಾದ ಬಳಿಕ ಗ್ರಹಣ ಮೋಕ್ಷ ಕಾಲ ಮುಗಿದ ನಂತರ ಅಂದರೆ ಸೋಮವಾರ ಬೆಳಗ್ಗೆ ಅಂದರೆ ನಸುಕಿನ ಜಾವ ಇಡೀ ದೇವಸ್ಥಾನವನ್ನು ಸಂಪೂರ್ಣವಾಗಿ ಶುಚಿಯನ್ನು ಮಾಡಿ ಮತ್ತೆ ಯಥಾ ರೀತಿಯಾಗಿ 7 ಗಂಟೆಗೆ ಭಕ್ತರಿಗೆ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಇರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ನೀವೆಲ್ಲಿದ್ದೀರಿ? ಆ ದೇವಸ್ಥಾನದಲ್ಲಿ ಯಾವ ರೀತಿ ಸಿದ್ಧತೆಗಳು ನಾಳಿನ ಚಂದ್ರಗ್ರಹಣಕ್ಕೆ ನಡೀತಾ ಇದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಓಂ ಪ್ರಕಾಶ್. ಅಶ್ವಿನಿ, ಶತಮಾನದ ಚಂದ್ರಗ್ರಹಣ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ನಾಳೆ ಹುಣ್ಣಿಮೆ ದಿನದಂದು ಸಂಭವಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಹಲವು ದೇವಸ್ಥಾನಗಳು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿರುವಂಥದ್ದು. ಅಂದರೆ ನಾಳೆ ಏನು ಈ ಒಂದು ಖಗ್ರಾಸ ಚಂದ್ರಗ್ರಹಣ ಸಂಭವಿಸುತ್ತೆ ಅಂಥ ಸಂದರ್ಭದಲ್ಲಿ ಆ ದೇವಸ್ಥಾನದಲ್ಲಿ ಯಾವೆಲ್ಲ ರೀತಿಯಾಗಿ ಅದನ್ನು ಅಂದರೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ಈಗ ಸದ್ಯದ ಮಟ್ಟಿಗೆ ಅಂದರೆ ದೇವಸ್ಥಾನದಲ್ಲಿ ಇವತ್ತು ಶನಿವಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಭಕ್ತರು ಕೂಡ ಬಂದು ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡೆದುಕೊಂಡು ತೆರಳ್ತಾ ಇರುವಂಥದ್ದು. ಇನ್ನು ನಾಳೆ ಖಗ್ರಾಸ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಭಕ್ತರಿಗೆ ಬೆಳಗ್ಗೆಯಿಂದಲೂ ಕೂಡ ಮಧ್ಯಾಹ್ನದವರೆಗೂ ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಏನು ಅವರಿಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಸಂಜೆ 5 ಗಂಟೆಯಿಂದ ಅಂದರೆ ಕೆಲ ಕಾಲ ಏನು ಅವರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಭಾರತದಲ್ಲಿ 9:57ಕ್ಕೆ ಈ ಒಂದು ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ದೇವಸ್ಥಾನ ಅಂದರೆ ಕ್ಲೋಸ್ ಆಗಿರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಇನ್ನು ನಾಳೆಯ ಗ್ರಹಣ ಸಂದರ್ಭದಲ್ಲಿ ಮತ್ತು ಗ್ರಹಣದ ನಂತರ ಯಾವ ರೀತಿಯಾದಂಥ ಕಾರ್ಯಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಇದ್ದಾರೆ. ಸೊ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಾಳೆ ಈ ಶತಮಾನದ ಒಂದು ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಇರುವಂಥದ್ದು. ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಅಂದರೆ ಈಗ ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತ?
ನಾಳಿನ ದಿನ ಖಗ್ರಾಸ ಚಂದ್ರಗ್ರಹಣ ಇರೋದರಿಂದ ನಾಳೆ 9 ಗಂಟೆ ತನಕ ಪೂಜಾ ಎಲ್ಲ ಆರತಿ ಪೂಜಾ ಪಂಚಾಮೃತ ಅಭಿಷೇಕ 9 ಗಂಟೆ ತನಕ ಇರುತ್ತೆ. ಅದಾದ ನಂತರ ಏನೂ ಇರೋದಿಲ್ಲ. ಆದರೆ 12 ಗಂಟೆಲಿಂದ ವೇದ ಪ್ರಾರಂಭ ಆಗೋದ್ರಿಂದ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರಾತ್ರಿ 9 ಗಂಟೆ 57 ನಿಮಿಷದಿಂದ ಮತ್ತೆ ಬೆಳಗ್ಗೆ ಮರುದಿನ ಬೆಳಗ್ಗೆ 1 ಗಂಟೆ 30 ನಿಮಿಷದವರೆಗೂ ಗ್ರಹಣ ಇರುವುದರಿಂದ, ಅಂದರೆ 3 ಗಂಟೆ 26 ನಿಮಿಷದವರೆಗೂ ಈ ದೊಡ್ಡ ಗ್ರಹಣ ಇರೋದರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬೆಳಗ್ಗೆ ಮರುದಿನ ಬೆಳಗ್ಗೆ ಹುಣ್ಣಿಮೆ ಮರುದಿನ ಅಂದರೆ ಸೋಮವಾರ ದಿನ ಅವತ್ತಿನ ದಿನ ಎಲ್ಲ ಗ್ರಹಣ ಇದ್ದಿದ್ದರ ಸಂಬಂಧ ನಾವು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಗಣಪತಿದು ಪೂಜೆ, ನವಗ್ರಹ ಪೂಜೆ, ಹನುಮಾನ್ ದೇವರ ಪೂಜೆ ಎಲ್ಲ ಪೂಜೆಗಳನ್ನು ಮಾಡಿ ಬಂದ ಭಕ್ತಾದಿಗಳಿಗೆ ಸಮೇತವಾಗಿ ಅವರಿಗೆ ದರ್ಶನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ಈ ಗ್ರಹಣ ಸಂದರ್ಭದಲ್ಲಿ ಇದು ಕೆಲವೊಂದಷ್ಟು ಏನು ವಿಚಾರ ಮಾಡಬೇಕು ಮಾಡಬಾರ್ದು ಅನ್ನೋಂಥದ್ದು ಕೂಡ ಇರುವಂಥದ್ದು. ಸೊ ಈಗ ಗ್ರಹಣ ಸಂದರ್ಭದಲ್ಲಿ ಇಲ್ಲಿ ಅಂದರೆ ಕ್ಲೋಸ್ ಆಗಿರುತ್ತಾ ದೇವಸ್ಥಾನ ಹೇಗೆ? ರಾತ್ರಿ ಗ್ರಹಣ ಹಿಡಿದ ವೇಳೆ ಟೈಮ್ನಲ್ಲಿ ಕ್ಲೋಸ್ ಆಗಿರುತ್ತೆ. ಮಾರ್ನಿಂಗ್ ಎಲ್ಲ ನಾವು ತೆಗೆದು ಬಿಡ್ತೀವಿ. ಯಾಕಂದರೆ ನಮಗೂ ಶುದ್ಧತೆ ಮಾಡಿ ಮತ್ತು ಹನುಮಪ್ಪನ ಪೂಜೆ ಪುನಸ್ಕಾರ ಮಾಡೋದಿರ್ತದಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಅದು ಮಾಡಿ ಮುಂಜಾನೆ ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆ ತನಕ ಮತ್ತು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಆಗಿರುತ್ತೆ. ಈಗ ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ 7 ಗಂಟೆಗೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ಸೊ ಈಗ ನಾಳೆ ಗ್ರಹಣ ಮುಗಿದ ಮೇಲೆ ಅಂದರೆ ಸೋಮವಾರದ ದಿನ ಎಷ್ಟೊತ್ತಿಗೆ ಜನರಿಗೆ ದರ್ಶನಕ್ಕೆ ಅವಕಾಶ ವ್ಯವಸ್ಥೆ ಇರುತ್ತೆ? ಬೆಳಗ್ಗೆಯಿಂದ ಶುರು ಆಗುತ್ತೆ, 6 ಗಂಟೆಯಿಂದ ಶುರು ಆಗುತ್ತೆ. ನಿಮ್ಮ ಶುಚಿ ಕಾರ್ಯಗಳು ಶುಚಿ ಕಾರ್ಯಗಳನ್ನು ನಮ್ಮಲ್ಲಿ ಬೆಳಗ್ಗೆ ಜಲ್ದಿನೇ ಮಾಡಿಬಿಡ್ತಾರೆ. ಯಾಕಂತಂದ್ರೆ ನಮ್ಗೆ ಗ್ರಹಣ ಬಿಟ್ಟ ಕೂಡಲೇ ನಮ್ಮಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಶ್ವಿನಿ, ಇದು ಇಲ್ಲಿರುವಂಥ ಅರ್ಚಕರು ಹೇಳ್ತಾ ಇರುವಂಥದ್ದು ಅಂದರೆ ಯಾವಾಗ ಗ್ರಹಣ ಏನು ಇದೆ, ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಅದಾದ ಬಳಿಕ ಗ್ರಹಣ ಮೋಕ್ಷ ಕಾಲ ಮುಗಿದ ನಂತರ ಅಂದರೆ ಸೋಮವಾರ ಬೆಳಗ್ಗೆ ಅಂದರೆ ನಸುಕಿನ ಜಾವ ಇಡೀ ದೇವಸ್ಥಾನವನ್ನು ಸಂಪೂರ್ಣವಾಗಿ ಶುಚಿಯನ್ನು ಮಾಡಿ ಮತ್ತೆ ಯಥಾ ರೀತಿಯಾಗಿ 7 ಗಂಟೆಗೆ ಭಕ್ತರಿಗೆ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕೂಡ ಇರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು.